ಎಲ್ರಿಗೂ ನಮಸ್ತೆ. In this video, we are going to discuss about the SSLC Maths Marathon Part 3 ವಿಡಿಯೋ. ಸೊ ಈಗಾಗಲೇ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಮತ್ತು ಪಾರ್ಟ್ 3 ಅಪ್ಲೋಡ್ ಮಾಡಿದ್ದೀನಿ. ಮತ್ತು ರಿಮೈನಿಂಗ್ ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಮತ್ತೆ ಕೆಲವೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಕ್ವಾಡ್ರಾಟಿಕ್ ಇಕ್ವೇಷನ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಸೀರೀಸಲ್ಲೂ ಮಾಡ್ತಿದ್ದೀನಿ. ಸೊ ಎಲ್ಲ ವಿಡಿಯೋಸ್ ನೋಡಬೇಕು, ಪ್ರಾಬ್ಲಮ್ಸ್ಗಳನ್ನ ಕ್ವಶನ್ ಬಂದ ತಕ್ಷಣ ನೀವೇನು ಮಾಡಬೇಕು, ವಿಡಿಯೋ ಪಾಸ್ ಮಾಡಬೇಕು, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ನೆಕ್ಸ್ಟ್ ಚೆಕ್ ಮಾಡಬೇಕು. ನನ್ನ ವಿಡಿಯೋ ಏನಾದ್ರು ಸ್ಲೋ ಆಗ್ತಿದೆ ಅಂದರೆ ದಯಮಾಡಿ ವಿಡಿಯೋನ ಫಾಸ್ಟ್ ಇಟ್ಕೊಂಡು ನೋಡಿ, ಫಾಸ್ಟ್ ಆಗ್ತಿದೆ ಅಂದರೆ ಸ್ಲೋ ಇಟ್ಕೊಂಡು ನೋಡಿ, ಓಕೆನಾ. ನಾನು ಈಗ ಆಲ್ರೆಡಿ ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿನ ನಾನು ಮ್ಯಾಥ್ಸ್ ಸೀರೀಸ್ ಅನ್ನೋ ಒಂದು ಪ್ಲೇ ಲಿಸ್ಟಲ್ಲಿದೆ. ಸೊ ಅದನ್ನು ಚೆಕ್ ಮಾಡಿ, ಯಾಕಂದರೆ ಇದೆಲ್ಲ ನೀವು ಯಾವ ರೀತಿ ಬರೀಬೇಕು ಅನ್ನೋದು ತುಂಬ ಕೋಡ್ ವರ್ಡ್ ಮಾಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಈ ಕೋಡ್ ವರ್ಡ್ಗಳನ್ನ ಅದರಲ್ಲಿ ಕಲೀರಿ. ಮೀನ್ಸ್ ಅಂದರೆ ಈಗ ಯಾವುದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ ರೀತಿ ಬರೀಬೇಕು. ಸೊ ಮತ್ತೆ ವಾಟ್ಸ್ ಐಡೆಂಟಿಸ್, ನಾವು ಐಡೆಂಟಿಸ್ ಯಾವ ರೀತಿ ಬರೀಬೇಕು ಎಲ್ಲನೂ ನಾನು ಕೋಡ್ ಔಟ್ ಮಾಡಿಕೊಟ್ಟಿದ್ದೀನಿ. ನೋಡಿ ಸೈನ್ ಅಂದರೆ ನೋಡಿ ಆದರೂ ಹೇಳ್ತೀನಿ. ಈಗ ಸೈನ್ ಅಂದರೆ ಹೋ ಅಂತ ನೆನ್ಪಿಟ್ಕೊಳ್ಳಿ. ಓ ಮೀನ್ಸ್ ಆಪೋಸಿಟ್ ಬೈ ಹೈಪೋಟೆನಸ್. ಕಾಸ್ ಅಂದರೆ ಅಡ್ಜಸೆಂಟ್, ಹಾ ಅಂತ ನೆನ್ಪಿಟ್ಕೊಳ್ಳಿ, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಈಗ ಟ್ಯಾನ್ ಅಂದರೆ ಹೈಪೋಟೆನಸ್ ಕ್ಯಾನ್ಸಲ್ ಆಯಿತು. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್, ಕರೆಕ್ಟಾ. ಸೊ ಹಾಗೆ ಕೊಸಿಕೆಂಟ್ ಅಂದರೆ ದಟ್ ಇಸ್ ಆಪೋಸಿಟ್ ಆಫ್ ಸೈನ್. ಸೊ ಸೀಕೆಂಟ್ ಅಂದರೆ ದಟ್ ಇಸ್ ಎ ರೆಸಿಪ್ರೋಕಲ್ ಆಫ್ ಕಾಸ್. ಕಾಟ್ ಅಂದರೆ ದಟ್ ಇಸ್ ರೆಸಿಪ್ರೋಕಲ್ ಆಫ್ ಟ್ಯಾನ್. ಈಗ ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು, ಕಾಟ್ ಅಂದರೆ ಅಡ್ಜಸೆಂಟ್ ಬೈ ಅಪೋಸಿಟ್, ಓಕೆನಾ. ಈಗ ರೆಸಿಪ್ರೋಕಲ್ ರೇಷಿಯೋಸ್, ರೆಸಿಪ್ರೋಕಲ್ ಅಂದರೆ ದಟ್ ಇಸ್ ಸೈನ್ ಬೈ ಸೈನ್ ಥೀಟಾ ಅಂದರೆ 1 ಬೈ ಕೊಸಿಕೆಂಟ್ ಥೀಟಾ. ಸೊ ಕಾಸ್ ಥೀಟಾ ಅಂದರೆ 1 ಬೈ ಸೀಕೆಂಟ್ ಥೀಟಾ. ಟ್ಯಾನ್ ಅಂದರೆ 1 ಬೈ ಕಾಟು. ಕೊಸಿಕೆಂಟ್ ಅಂದರೆ ಅದೇ ಉಲ್ಟಾ, ಸೈನ್ ಬೈ ಕೊಸಿಕೆಂಟ್ ಅಂದರೆ 1 ಬೈ ಸೈನು, ಸೀಕೆಂಟ್ ಅಂದರೆ 1 ಬೈ ಕಾಸು, ಕಾಟ್ ಅಂದರೆ 1 ಬೈ ಟ್ಯಾನು. ಸೊ ಈ ಚಾರ್ಟ್ನು ಅಷ್ಟೇ, ನೀವು ಚಾರ್ಟ್ನು ಬೈಹ್ಯಾಟ್ ಮಾಡೋಂಗಿಲ್ಲ, ನೀವು ಏನು ಬೈಹ್ಯಾಟ್ ಮಾಡೋಂಗಿಲ್ಲ. ಆ ಥರ ಒಂದು ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿ ಅಂತ. ಸೊ ಅದನ್ನು ಅಬ್ಸರ್ವ್ ಮಾಡಿ, ಜಸ್ಟ್ 30 ಮಿನಿಟ್ಸ್ ಇದೆ. ಅದನ್ನು ಅಬ್ಸರ್ವ್ ಮಾಡಿದರೆ ನಿಮಗೆ ಐಡೆಂಟಿಸು ಮತ್ತು ಈ ಯಾವುದು ಫಾರ್ಮುಲಾಸು ಮತ್ತು ಈ ರೇಷಿಯೋಸ್ ಎಲ್ಲ ಯಾವ ರೀತಿ ಬರೀಬೇಕಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದು ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ, ಡೈರೆಕ್ಟ್ ಈಗ ನಾನು ಪ್ರಾಬ್ಲಮ್ಸ್ಗೆ ಹೋಗ್ಬಿಡ್ತೀನಿ. ಸೊ ಇಲ್ಲಿ ಸೈನ್ ಥೀಟಾ ಪ್ಲಸ್ ನೋಡಿ ಐಡೆಂಟಿಸು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಮತ್ತು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್, 1 ಪ್ಲಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್. ಸೊ ಈ ಮೇನ್ ಐಡೆಂಟಿ, 3 ಐಡೆಂಟಿಗಳನ್ನ ನೆನ್ಪಿಟ್ಕೊಳ್ಳಿ, ಮಿಕ್ಕಿದ್ದನ್ನು ಅದು ಇಂಟರ್ಚೇಂಜ್ ಮಾಡಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ಹಾಗೆ ಡೈರೆಕ್ಟಿಗೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಹೋಗ್ಬಿಡೋಣ. ಸೈನ್ ಥೀಟಾ ಈಕ್ವಲ್ಸ್ ಟು 5/13 ಅಂತೆ. ನೋಡಿ ಈಗ ಏನು ಮಾಡ್ಬೇಕು, ಸೈನ್ ಥೀಟಾ ಅಂತೆ. ಸೈನ್ ಥೀಟಾ ನೋಡಿ ಹೋಗಿ ಟ್ರಯಾಂಗಲ್ ಡ್ರಾ ಮಾಡೋಣ. ಎ ಬಿ ಸಿ ಸೈನ್ ಥೀಟಾ. ಸೊ ಸಿ ಆಗಿದೆ ಕಾರಣ, ಇದು ಅಡ್ಜಸೆಂಟ್ ಆಯಿತು, ಇದು ಆಪೋಸಿಟ್ ಆಯಿತು, ಹೈಪೋಟೆನಸ್ ಆಯಿತು. ಸೈನ್ ಥೀಟಾ ಅಂದ್ರೆ ಏನು, ಆಪೋಸಿಟ್ ಬೈ ಅಡ್ಜಸೆಂಟಾ, 5/13, ಕರೆಕ್ಟಾ. ಸೊ ಈಗ ಇದಕ್ಕೆ ಪೈ ತಗೋರ ಸಾಕೋಣ. 13 ಸ್ಕ್ವೇರ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ ಪ್ಲಸ್, ಸೊ ದಟ್ ಈಸ್ ಬಿ ಸಿ ಸ್ಕ್ವೇರಾ. 13 ಸ್ಕ್ವೇರ್ ಈಸ್ 169 ಮೈನಸ್ 25 ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್. ಸೊ 169 ಇಟ್ ಇಸ್ 25 ಹೋದರೆ 144 ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರಾ. ಸೊ ಬಿ ಸಿ ಈಸ್ ಈಕ್ವಲ್ ಟು 144 ಯಾವ್ದು ಪರ್ಫೆಕ್ಟ್ ಸ್ಕ್ವೇರ್, ದಟ್ ಇಸ್ 12, ಕರೆಕ್ಟಾ. ಸೊ ಬಿ ಸಿ ಈಸ್ 12. ಹಾಗಾದ್ರೆ ಅವ್ರು ಕೇಳ್ತಿರೋದೇನು, ಕಾಸ್ ಥೀಟಾ ಅಂದ್ರೇನು, ದಟ್ ಈಸ್ ಅರ್ಧಸೆಂಟ್ ಎಷ್ಟಿದೆ, 12/13 ಇಸ್ ರೈಟ್ ಆನ್ಸರ್, ಕರೆಕ್ಟಾ. ಓಕೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 30 ಆ್ಯಂಡ್ ಕಾಸ್ 60? ಸೈನ್ 30 ಅಂದರೆ ವ್ಯಾಲ್ಯೂ ಎಷ್ಟು, 1/2 ಪ್ಲಸ್ ಕಾಸ್ 60 ಅಂದರೆ 1/2 ಆನ್ಸರ್ ಈಸ್ 1/2 ದಟ್ ಈಸ್ 1 ಆಯ್ತು, ಕರೆಕ್ಟಾ. 1/2 ಹಾಫ್ ಆ್ಯಂಡ್ ಹಾಫ್ 1 ಆಯ್ತಲ್ಲ. ಸೊ ವಾಟ್ಸ್ ದ ವ್ಯಾಲ್ಯೂ ಆಫ್ ಸೈನ್ ಎ, 1/√2 ಸೈನ್ ಏನು, ದಟ್ ಈಸ್ 45 ಡಿಗ್ರಿನ. ಸೈನ್ 1/√2 ಅಂದರೆ 45 ಡಿಗ್ರಿ. ಇನ್ನು ಫಿಗರ್ ಸೈನ್ ಸಿ ನೋಡಿ, ಸೈನ್ ಸಿ ಅಂದರೆ ಸೈನ್ ಸಿ ಅಲ್ಲಿ ಇಲ್ಲಿ ಆಂಗಲ್ ಫಾರ್ಮೇಷನ್ ಆಗಿದೆ. ಈ ಆಂಗಲ್ ಫಾರ್ಮೇಷನ್ ಇಲ್ಲಾಗಿದೆ ಅಂದರೆ ಇಟ್ ವಿಲ್ ಬಿಕಮ್ ಅಡ್ಜಸೆಂಟ್, ದಿಸ್ ಇಸ್ ಆಪೋಸಿಟ್, ದಿಸ್ ಇಸ್ ಹೈಪೋಟೆನಸ್, ಕರೆಕ್ಟಾ. ಹಾಗಾದ್ರೆ ವಾಟ್ಸ್ ದ ವ್ಯಾಲ್ಯೂ ಆಫ್ ಸೈನ್ ಸಿ ಅಂತೆ. ಸೈನ್ ಸಿ ಅಂದ್ರೇನು, ಸೈನ್ ಸಿ ಅಂದರೆ ದಟ್ ಇಸ್ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಇಸ್ 1, ಅಡ್ಜಸೆಂಟ್ ಹೈಪೋಟೆನಸ್ 2, ದಿಸ್ ಬೈ 1/2. ಸೈನ್ ಥೀಟಾ ಈಸ್ ಈಕ್ವಲ್ ಟು 3/5 ಅಂತೆ. ಹಾಗಾದ್ರೆ ಕೊಸಿಕೆಂಟ್ ಥೀಟಾ ಅಂದ್ರೇನು, ಕೊಸಿಕೆಂಟ್ ದಿಸ್ ರೆಸಿಪ್ರೋಕಲ್ ಆಫ್ ಸೈನ್, ಕರೆಕ್ಟಾ. ದಟ್ಸ್ ವೈ 3/5 ಇರೋದು 5/3 ಆಯ್ತು, 5/3, ದಟ್ ಇಸ್ ಆಪ್ಷನ್ ಎ ರೈಟ್ ಆನ್ಸರ್. ಸೊ ನೋಡಿ 13 ಸೈನ್ ಥೀಟಾ ಈಕ್ವಲ್ಸ್ ಟು 12 ಅಂತೆ. ವಾಟ್ ಇಸ್ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ನೋಡಿ, 13 ಸೈನ್ ಥೀಟಾ ಇದೆಯಲ್ಲ, ಆ 13 ಇಲ್ಲ ಬರ್ತದೆ, 13 ಸೈನ್ ಥೀಟಾ ಈಕ್ವಲ್ಸ್ ಟು 12 ಇದೆಯಾ, ಇದು ಈ 13ನ ಯು ಸೆಂಡ್ ಇಟ್ ಟು ದಿಸ್ ಸೈಡ್. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು 12/13 ಆಯಿತು. ಈಗ ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಹೈಪೋಟೆನಸ್ 12/13 ಆಗಿದೆ. ಸೊ ವಾಟ್ ಯು ಹ್ಯಾವ್ ಟು ಐಡೆಂಟಿಫೈ ಕೊಸಿಕೆಂಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ಸೈನ್. ಕೊಸಿಕೆಂಟ್ ಥೀಟಾ ಈಸ್ ಈಕ್ವಲ್ ಟು 13/12 ಇಸ್ ರೈಟ್ ಆನ್ಸರ್. ನೋಡಿ ಈ ಕಾನ್ಸೆಪ್ಟ್ ರಿಮೂವ್ ಆಗಿದೆ, ದಟ್ ಇಸ್ ಸೀಕೆಂಟ್ ಸ್ಕ್ವೇರ್ 26, ಟ್ಯಾನ್ ಸ್ಕ್ವೇರ್ 26. ಸೊ ಇದು ರಿಮೂವ್ ಆಗಿದೆ, ನೀವೇನು ನೋಡ್ಕೊಳ್ಳೋದು ಬೇಡ, ಬಿಕಾಸ್ ಇಟ್ ಸ್ಕ್ರೀನ್ 2020. ಸೊ ಆನ್ಸರ್ ಇಸ್ 1 ಆಗಿರುತ್ತೆ ಅದು. ನೋಡಿ ನೆಕ್ಸ್ಟ್ ಸೈನ್ 60 ಅಂತೆ. ಸೈನ್ 60 ಅಂದರೆ ವ್ಯಾಲ್ಯೂಸು, ಸೈನ್ 60 ಈಸ್ ನೋಡಿ, ಸೈನ್ 60 ಈಸ್ √3/2. ಕಾಸ್ 30 ಈಸ್ √3/2.
ಬೈ ಟು ಮಲ್ಟಿಪ್ಲೈ ಮಾಡಿ ರೂಟ್ 3 ಇಂಟು ರೂಟ್ 3 3 3 3 4 ಕರೆಕ್ಟಾ 2 2 4 3/4 ಆಯಿತು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 45 ಟ್ಯಾನ್ 45 ಇಸ್ 1. ಸೊ ಇದೇ ಸೇಮ್ ಇದೇ ಥರ ಇರುತ್ತೆ ನೋಡಿ 2 ಇದೇನಿದೆ ನೋಡಿ ಸೈನ್ 2 ಥೀಟಾ ಈಕ್ವಲ್ಸ್ ಟು ರೂಟ್ 3/2ನ ಏನಾಯಿತು ರೂಟ್ 3/2 ಅಂದರೆ ಎಷ್ಟು ವ್ಯಾಲ್ಯೂ ಸೈನ್ 2 ಥೀಟಾ 2 ಥೀಟಾ ಈಕ್ವಲ್ ಟು ರೂಟ್ 3/2 ಬರೋದು ದಟ್ ಈಸ್ 60ನ ಸೈನ್ 60ನ ಸೈನ್ 60ನ ಸೈನ್ 60 ಸೈನು ಕ್ಯಾನ್ಸಲ್ಲು 2 ಥೀಟಾ ಈಸ್ ಈಕ್ವಲ್ ಟು 60ನ ಸೊ ಥೀಟಾ ಈಸ್ ಈಕ್ವಲ್ ಟು 60/2 ಅಂದರೆ 2 30 ಸೊ ಆನ್ಸರ್ ಇಸ್ 30. ಸೊ ಹಂಗೆ ಈ ಪ್ರಾಬ್ಲಮ್ನು ಮಾಡಿ ನೆಕ್ಸ್ಟ್ ಈ ಪ್ರಾಬ್ಲಮ್ನು ಮಾಡಿ ಆಯಿತಾ. ಸೊ ವರ್ಡ್ ಮಾಡಿಬಿಟ್ಟು ನೀವೇ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನು ಓಕೆನಾ. ಈಗ ನಾವು ಡೈರೆಕ್ಟ್ ಪ್ರಾಬ್ಲಮ್ 1 ಮಾರ್ಕ್ಸ್ ಕ್ವಶನಿಗೆ ಹೋಗಬೇಡ. ನೋಡಿ ಏನು ಕೇಳಿದ್ದೀನಿ ಫೈಂಡ್ ದ ವ್ಯಾಲ್ಯೂ. ಸೊ ಇನ್ನೊಂದು ಟ್ರಯಾಂಗಲ್ ಎ ಬಿ ಸಿ ಬಿ ಇಸ್ 90 ಡಿಗ್ರಿ ಅಂತ ಓಕೆ ಆ್ಯಂಗಲ್ ಸಿ ಇಸ್ 30 ಡಿಗ್ರಿ ದೆನ್ ಫೈಂಡ್ ದ ಎ ಬಿ ಇಸ್ ಟು ಎ ಸಿ ಅಂತೆ. ಎ ಬಿ ಇಸ್ ಟು ಎ ಸಿನ ನಾವೇನು ಮಾಡಬೇಕು ಐಡೆಂಟಿಫೈ ಮಾಡಬೇಕೀಗ. ಅಲ್ಲಿ ನೋಡಿ ಎಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿದೆ ಎಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿದೆ ಬಟ್ ಎಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿದೆ ಸೊ ಸಿ ಎಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿದೆಯಾ. ಸೊ ನಾವು ಏನು ಐಡೆಂಟಿಫೈ ಮಾಡಬೇಕಾದ್ರು ಸೊ ಯಾವ ಟು ಐಡೆಂಟಿಫೈ ದ ಎ ಬಿ ಆ್ಯಂಡ್ ಎ ಸಿ ಐಡೆಂಟಿಫೈ ಮಾಡಬೇಕು. ಅಂದರೆ ಇದು ಯಾವ ಸೈಡ್ ಆಗುತ್ತೆ ಇದು ದಿಸ್ ಇಸ್ ವಿಲ್ ಬಿಕಮ್ ಅಡ್ಜಸ್ಟೆಂಟು ಇದು ಆಪೋಸಿಟ್ ಆಯಿತು ಇದು ಐಪೋಟೆನ್ಸ್ ಆಯ್ತು ಕರೆಕ್ಟಾ. ನಮಗೆ ಆಪೋಸಿಟ್ ಮತ್ತು ಐಪೋಟೆನ್ಸ್ ಬೇಕಾಗಿರೋದ್ರಿಂದ ಸೈನ್ ತಗೋಣ ಓಕೆ ಸೈನ್ ತಗೋಣ ಓಕೆ ಇದನ್ನ ಟ್ರಯಾಂಗಲ್ ಯಾವುದು ಟ್ರಯಾಂಗಲ್ ಎ ಬಿ ಸಿ. ಸೊ ಬಿ ಈಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಓಕೆನಾ. ಸೊ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 30 ಡಿಗ್ರಿ ರೈಟ್. ಈಗ ಸೈನ್ 30 ಡಿಗ್ರಿ ಈಕ್ವಲ್ಸ್ ಟು ಆಪೋಸಿಟ್ ಬೈ ಐಪೋಟೆನಸ್. ಸೊ ದಟ್ ಈಸ್ ಸೈನ್ 30 ಅಂದರೆ ವ್ಯಾಲ್ಯೂ ಎಷ್ಟು 1/2 ಈಕ್ವಲ್ಸ್ ಟು ಆಪೋಸಿಟ್ ಎಷ್ಟಿದೆ ಆಪೋಸಿಟ್ ಈಸ್ ಎ ಬಿ ಐಪೋಟೆನಸ್ ಈಸ್ ಎ ಸಿ. ಸೊ ಎ ಬಿ ಈಸ್ ಟು ಎ ಸಿ ಈಕ್ವಲ್ಸ್ ಟು ಸೊ 1:2 ದಿಸ್ ಈಸ್ ದ ಆನ್ಸರ್ 1:2 ಓಕೆನಾ. ನೆಕ್ಸ್ಟ್ ಟೈಮ್ ಎಷ್ಟು ಮಾಡಬೇಡ ಓಕೆ. ನೆಕ್ಸ್ಟ್ ನೋಡಿ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾನೆ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇದೆ ಮಾಡೋ ಪೇಪರ್ 2020 ಕೇಳಿದ್ದಾನೆ. ಸೈನ್ ಸ್ಕ್ವೇರ್ ಅಂದ್ರೆ ನೋಡಪ್ಪ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಅಂದ್ರೆ ಎಷ್ಟು ದಟ್ ಈಸ್ 3/5 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ದಟ್ ಈಸ್ ಕಾಸ್ ಅಂದರೆ 4/5 ಹೋಲ್ ಸ್ಕ್ವೇರಾ 3/5 ಅಂದರೆ ಎಷ್ಟಾಯಿತು 3 ಸ್ಕ್ವೇರ್ ಇಸ್ 9 5 ಸ್ಕ್ವೇರ್ ಇಸ್ 25 ಪ್ಲಸ್ 4 ಸ್ಕ್ವೇರ್ ಇಸ್ 16 5 ಸ್ಕ್ವೇರ್ ಇಸ್ 25 ರೈಟ್. ಈಗ ಅದನ್ನು ಸಿಂಪ್ಲಿಫೈ ಮಾಡೋಣ. ಸೊ 25 is a LCM. So 9 plus 16 is 25. So what will be the answer? Answer is 1. Correct? Okay, next one. ನೋಡಿ, a ladder is placed against a wall such that its foot is at a distance of 2.5 meter from a wall. ಅಂದರೆ ಆ ಲ್ಯಾಡರ್ ಫೂಟ್ ಇದೆಯಲ್ಲ ನೋಡಿ ಇದು ಲ್ಯಾಡರ್ ಅನ್ಕೊಳ್ಳಿ. ಸೊ ಇದು ಗೋಡೆ ಸೊ ಇದು ಲ್ಯಾಡರ್ ದೂರ ಇದೆ ಕೊಟ್ಟಿದ್ದಾನೆ ದೂರ ಇದು ಲ್ಯಾಡರ್ ಸೊ ಇದು ಗೋಡೆ ಫುಟ್ ಇದೆಯಲ್ಲ ಇಲ್ಲಿಂದ ಲ್ಯಾಡರ್ ಫುಟ್ವರೆಗೂ ಡಿಸ್ಟೆನ್ಸ್ ಎಷ್ಟಿದೆ ಅಂತೆ 2.5 ಮೀಟರ್ ಇದೆ ಅಂತೆ. ಸೊ ಆ್ಯಂಡ್ ದ ಇನ್ಕ್ಲೈನ್ಡ್ ಅಟ್ ದ ಆ್ಯಂಗಲ್ ಆಫ್ 60 ಡಿಗ್ರಿ ಅದು 60 ಡಿಗ್ರಿ ಆ್ಯಂಗಲ್ ಏನಾಗಿದೆ ಇನ್ಕ್ಲೈನ್ಡ್ ಆಗಿದೆ ವಿತ್ ದ ಗ್ರೌಂಡ್ ಓಕೆ. ಫೈಂಡ್ ದ ಲೆಂತ್ ಆಫ್ ಎ ಲ್ಯಾಡರ್ ಲೆಂತ್ ಕಂಡುಹಿಡಬೇಕು ಅಂದರೆ ಏನು ಕಂಡುಹಿಡಬೇಕು ನೋಡಿ. ಈಗ ಇದೇನಾಯ್ತು ಇದು ಸೊ ದಿಸ್ ಇಸ್ 90 ಡಿಗ್ರಿ ಆಯ್ತಾ. ಸೊ ಇದು ಯಾವ ಸೈಡ್ ಆಯಿತು ಐಪೋಟೆನಸ್ ಆಯ್ತಾ. ಇಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿರೋದ್ರಿಂದ ದಿಸ್ ಅಡ್ಜಸೆಂಟ್ ಆಯ್ತಾ. ಸೊ ಇದೇನಾಯ್ತು ಆಪೋಸಿಟ್ ಆಯಿತು ಕರೆಕ್ಟಾ. ಸೊ ನೀವು ಕಂಡುಹಿಡಬೇಕಾದ್ರೇನು ಐಪೋಟೆನ್ಸ್ ಕಂಡುಹಿಡಬೇಕು ಕರೆಕ್ಟಾ. ಇನ್ ಎ ಟ್ರಯಾಂಗಲ್ ಎ ಬಿ ಸಿ ತಗೋಣ. ಇನ್ ಎ ಟ್ರಯಾಂಗಲ್ ಎ ಬಿ ಸಿ. ಸೊ ಎ ಬಿ ಸಿ ಆ್ಯಂಗಲ್ ಬಿ ಎ ಬಿ ಸಿ ಹಾಕ್ಬೋಣ ಎ ಬಿ ಸಿ ಆ್ಯಂಗಲ್ ಬಿ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಓಕೆ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 60 ಡಿಗ್ರಿ. ನಿಮಗೆ ಗೊತ್ತಿರೋದು ಯಾವುದು ಅಡ್ಜಸೆಂಟ್ ಗೊತ್ತಿದೆ ಮತ್ತು ಐಪೋಟೆನ್ಸ್ ಗೊತ್ತಿದೆ ಕರೆಕ್ಟಾ. ಸಾರಿ ಐಪೋಟೆನ್ಸ್ ನೀವು ಕಂಡುಹಿಡಬೇಕು. ಅಡ್ಜಸೆಂಟ್ ಮತ್ತು ಐಪೋಟೆನ್ಸ್ ಬರೋದು ಯಾವುದು ಕಾಸ್ ಹಾಕೋಣ ಕಾಸ್ ಓಕೆನಾ. ಕಾಸ್ 60 ಡಿಗ್ರಿ ಕಾಸ್ 60 ಈಸ್ ಈಕ್ವಲ್ ಟು ಎಷ್ಟಪ್ಪ ಅಡ್ಜಸೆಂಟ್ ಬೈ ಐಪೋಟೆನಸ್ ಕರೆಕ್ಟಾ. ಅಡ್ಜಸೆಂಟ್ ಬೈ ಐಪೋಟೆನಸ್. ಈಗ ಕಾಸ್ 60 ವ್ಯಾಲ್ಯೂ ಎಷ್ಟು ಕಾಸ್ 60 ಈಸ್ 1/2 ಕರೆಕ್ಟಾ. ಕಾಸ್ 60 ಈಸ್ 1/2 ಈಕ್ವಲ್ಸ್ ಟು ಅಡ್ಜಸೆಂಟ್ ಏನಿದೆ ಅಡ್ಜಸೆಂಟ್ ವ್ಯಾಲ್ಯೂ ದಟ್ ಈಸ್ ಅಡ್ಜಸೆಂಟ್ ಈಸ್ 2.5 ನೀವು ಕಂಡುಹಿಡಬೇಕಾದದ್ದು ಎ ಸಿನ ಕಂಡುಹಿಡಬೇಕು ಕರೆಕ್ಟ್. ಅದೇ ಐಪೋಟೆನ್ಸ್ ಕಂಡುಹಿಡಬೇಕು. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಯಿತು ಎ ಸಿ ಈಸ್ ಈಕ್ವಲ್ ಟು 2.5 ಇಂಟು 2.5 ಇಂಟು 2 ಅಂದರೆ ದಟ್ ಈಸ್ ಎಷ್ಟಾಯಿತು 5 ಆಯಿತಾ 5 ಸೆಂಟಿಮೀಟರ್. ದಿಸ್ ಈಸ್ ದ ಹೈಟ್ ಆಫ್ ಎ 5 ಮೀಟರ್ ಸಾರಿ ಸೆಂಟಿಮೀಟರ್ ಅಲ್ಲ 5 ಮೀಟರ್ ಹೈಟ್ ಆಫ್ ಎ ಲ್ಯಾಡರ್ ಈಸ್ 5 ಮೀಟರ್ಸ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್. ಈಗ 2 ಮಾರ್ಕ್ಸ್ ಕ್ವಶನ್ ನೋಡಿ ಏಪ್ರಿಲ್ 2019 ಕೇಳಿದ್ರೆ ನೋಡಿ ಇದನ್ನು ಟ್ರಯಾಂಗಲ್ ಬರ್ಕೋಬೇಕು ಪೈಥಾಗೋರಸ್ ಹಾಕಬೇಕು ನೋಡಿ. ಸೈನ್ ಥೀಟಾ ಈಕ್ವಲ್ಸ್ ಟು 12/13 ಅಂತೆ 12/13. ಸೊ ದಟ್ ಈಸ್
ನೋಡಿ ಎ ಬಿ ಸಿನ. ಸೊ ಆ್ಯಂಗಲ್ ಬಿ ಇಸ್ 90 ಡಿಗ್ರಿ ಆಯಿತಾ. ಸೊ ಇಲ್ಲಿ ಯಾವ್ದು ಬೇಕಾ ತಗೋಬೋದು ಥೀಟಾ ಅಂತ ಹೇಳಿರೋದ್ರಿಂದ ಸೊ ನಾವು ಇದೇ ತಗೊಳ್ಳೋಣ. ಸೊ ಇಲ್ಲೇನಾಯಿತು ಅಡ್ಜಸೆಂಟ್ ಆಯಿತು, ದಿಸ್ ಇಸ್ ಆಪೋಸಿಟು, ಇದು ಹೈಪೋಟೆನಸ್ ಆಯಿತು ಕರೆಕ್ಟಾ. ಸೊ ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್ ಆಫ್ 12 ಆ್ಯಂಡ್ 13. ಇದಕ್ಕೆ ಪೈಥಾಗೋರಸ್ ಹಾಕೋಣ. ಏನೈತೆ, ಸೊ 13 ಸ್ಕ್ವೇರ್ ಈಸ್ ಈಕ್ವಲ್ ಟು 12 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ 13 ಸ್ಕ್ವೇರ್ ಇಸ್ 169 ಮೈನಸ್ 144 ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್. ಸೊ 13ನಲ್ಲಿ ಎಷ್ಟು 25 169ನಲ್ಲಿ 144 ಮೈನಸ್ ಆದರೆ 25 is equal to ಬಿ ಸಿ ಸ್ಕ್ವೇರ್. ದಟ್ ಈಸ್ ಬಿ ಸಿ ಈಸ್ ಈಕ್ವಲ್ ಟು ರೂಟ್ 25. ಸೊ ಬಿ ಸಿ ಈಸ್ ಈಕ್ವಲ್ ಟು 5 ಕರೆಕ್ಟಾ. ಬಿ ಸಿ ಈಸ್ ಈಕ್ವಲ್ ಟು 5. ಸೊ ಬಿ ಸಿ ನಮಗೆ ಬಂತು. ಈಗ ಬಿ ಸಿ ಮೀನ್ಸ್ ಅಡ್ಜಸೆಂಟ್ ಸೈಡ್ ಬಂತು ನಮಗೆ. ಈಗ ನಾವು ಮಾಡಬೇಕಾದ್ರೆ ಅದು ಕಾಸು ಮತ್ತು ಟ್ಯಾನ್ ಮಾಡಬೇಕು. ಕಾಸ್ ಥೀಟಾ ಅಂದ್ರೆ ಏನು, ಕಾಸ್ ಥೀಟಾ ಈಸ್ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಕರೆಕ್ಟಾ. ಅಡ್ಜಸೆಂಟ್ ಬೈ ಹೈಪೋಟೆನಸ್ ದಟ್ ಈಸ್ 5/13. ಟ್ಯಾನ್ ಥೀಟಾ ಅಂದ್ರೆ ಏನು, ಟ್ಯಾನ್ ಥೀಟಾ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ದಟ್ ಈಸ್ 12/5 ಕರೆಕ್ಟಾ. ಅರ್ಥ ಆಯ್ತಾ. ಇದನ್ನು 2012 ಕೇಳಿದ್ದಾನೆ. ಓಕೆನಾ. ನೆಕ್ಸ್ಟ್ ಇದೇ ಥರದ ಪ್ರಾಬ್ಲಮ್ ಇನ್ನೊಂದಿದೆ. ಇದನ್ನು 2023 ಅಲ್ಲಿ ಮಾಡಿದರೆ ವಿಡಿಯೋನ ಪಾಸ್ ಮಾಡಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ. ಸೊ ರೈಟ್ ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡಬೇಡ ಅಂತ. ಓಕೆ ನೆಕ್ಸ್ಟ್ ಎವ್ಯಾಲ್ಯುವೇಟ್ ಸೈನ್. ನೋಡಿ ಇದು ಎವ್ಯಾಲ್ಯುವೇಟ್, ಈ ಥರದ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಬಂದೇ ಬರುತ್ತೆ. 2 tan 45 ಅಂದರೆ ಎಷ್ಟಪ್ಪ, 1 ಸ್ಕ್ವೇರ್. tan 45 ಅಂದರೆ 1 ಸ್ಕ್ವೇರ್ 1. ಸೊ ಪ್ಲಸ್ ಕಾಸ್ 30 ಅಂದರೆ ಎಷ್ಟು, √3/2 ಹೋಲ್ ಸ್ಕ್ವೇರ್. ಸೊ √3/2 ಹೋಲ್ ಸ್ಕ್ವೇರ್. ಓಕೆ ಮೈನಸ್ ಸೈನ್ 60 ಅಂದರೆ ಸೈನ್ 60 ಇಸ್ ಆಲ್ಸೋ √3/2 ಹೋಲ್ ಸ್ಕ್ವೇರ್. ಸೊ ಈಗ ವ್ಯಾಲ್ಯೂ ಸಿಂಪ್ಲಿಫೈ ಮಾಡೋಣ. 2 1 ಸ್ಕ್ವೇರ್ ಇಸ್ 1, 2 1 2 ಕರೆಕ್ಟಾ. ಪ್ಲಸ್ √3 ಸ್ಕ್ವೇರ್ ಅಂದರೆ 3/4 ಆಯಿತಾ. ಮೈನಸ್ 3/4 ಆಯಿತಾ. ಪ್ಲಸ್ ಮೈನಸ್ಸು ಪ್ಲಸ್ ಗೆಟ್ ಕ್ಯಾನ್ಸಲ್, ಆನ್ಸರ್ ಇಸ್ 2 ಕರೆಕ್ಟಾ. ಪ್ಲಸ್ 3/4 ಮೈನಸ್ 3/4 ಗೆಟ್ ಕ್ಯಾನ್ಸಲ್ಡ್, ಆನ್ಸರ್ ಇಸ್ 2 ಆಯಿತು. ರೈಟ್. ಓಕೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟು. ಇದನ್ನು ನಾವೀಗ ಸಾಲ್ವ್ ಮಾಡೋಣ. ಓಕೆ ಮಾಡೋಣ ಈಗ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ ಪ್ರೂವ್ ದಟ್. ಸೊ 1 ಪ್ಲಸ್ ಕಾಟ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ, ಇದು LHS ಕರೆಕ್ಟಾ. ಸೊ ಇದನ್ನು ತಗೊಂಡು ನಾವೀಗ RHS ಪ್ರೂವ್ ಮಾಡಬೇಕು ಕರೆಕ್ಟಾ. ಈಗ ಅದನ್ನು ಪ್ರೂವ್ ಮಾಡೋಣ. ಸೊ LCM ತಗೊಂಡು RHS ಓಕೆ ಫಸ್ಟ್ LHS ಬರ್ಕೊಳ್ಳೋಣ. ದಟ್ ಈಸ್ ಸೊ 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ. ಸೊ ಇಂಟು ರಾಶಿಯಲ್ ಡಿನಾಮಿನೇಟರ್ ಮಾಡ್ತಾರೆ ಅದನ್ನು ಮಾಡೋಣ. ಓಕೆ ಪ್ಲಸ್ 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾನಾ. ಸೊ ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಮೀನ್ಸ್ ಇಂಟು ಇರೋದ್ರಿಂದ ಮಲ್ಟಿಪ್ಲೈ ಮಾಡೋಣ. ಸೊ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು ಕರೆಕ್ಟಾ ಡಿನಾಮಿನೇಟರ್. ಸೊ ನ್ಯೂಮಿನೇಟರ್ ಆಯಿತು 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆಯಿತು ಕರೆಕ್ಟಾ. ಸೊ ನೆಕ್ಸ್ಟ್ ಏನಾಯಿತು, ನೆಕ್ಸ್ಟ್ ನೋಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಐಡೆಂಟಿ ಏನು, ದಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾನಾ. ಓಕೆ ನೆಕ್ಸ್ಟ್ ನ್ಯೂಮರೇಟರ್ ಏನಾಗುತ್ತೆ, ದಟ್ ಈಸ್ ನ್ಯೂಮರೇಟರ್ ವಿಲ್ ಬಿಕಮ್ 1 ಸ್ಕ್ವೇರ್ ಐಡೆಂಟಿ ಹಾಕೋಣ. 1 ಸ್ಕ್ವೇರ್ ಪ್ಲಸ್ 2 ಕಾಸ್ ಥೀಟಾ ಓಕೆನಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐಡೆಂಟಿ ಹಾಕಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ 1 ಸ್ಕ್ವೇರ್ ಅಂದರೆ 1 ಪ್ಲಸ್ 2 ಕಾಸ್ ಥೀಟಾ ಮತ್ತು ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಓಕೆನಾ. ಸೊ ಈಗ ಎಲ್ಲದಕ್ಕೂ ಈ ಡಿವೈಡ್ ಬೈ ಮೀನ್ಸ್ ಸ್ಪ್ಲಿಟ್ ಮಾಡೋಣ ಇದನ್ನು. ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಕರೆಕ್ಟಾ. ಸೈನ್ ಸ್ಕ್ವೇರ್ ಥೀಟಾ. ಈಗ ಇದನ್ನು ಸ್ಪ್ಲಿಟ್ ಮಾಡಿ ಮತ್ತೆ ಏನಾಯಿತು, 1 ಬೈ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಏನಾಯಿತು, 1 ಬೈ ಸೈನ್ ಸ್ಕ್ವೇರ್ ಥೀಟಾ ಇಸ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾನಾ. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಆಯಿತು ಪ್ಲಸ್ 2 ಡಿವೈಡ್ ಬೈ ಸೈನ್ ಥೀಟಾ ಇಂಟು ಮತ್ತು ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಆಯಿತು ಕರೆಕ್ಟಾ. ಸೊ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ದಟ್ ಇಸ್ ಕಾಟ್ ಸ್ಕ್ವೇರ್ ಥೀಟಾ ಆಯಿತು ಕರೆಕ್ಟಾ. ಸೊ ಇದು ಹಂಗೆ ಬರಲಿ, ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಬೈ ಸೈನ್ ಅಂದರೆ ದಟ್ ಈಸ್ 2 ಕೊಸಿಕೆಂಟ್ ಥೀಟಾ ಇಂಟು ಕಾಟ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಕರೆಕ್ಟಾ. ಇದು ಯಾವ ಫಾರ್ಮೆಟಲ್ಲಿದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಇದೆಯಾ. ಸೊ ಎ ಅಂದ್ರೇನು, ದಟ್ ಈಸ್ ಕೊಸಿಕೆಂಟ್ ಥೀಟಾನಾ ಪ್ಲಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರಾ, ದಟ್ ಈಸ್ ಇನ್ ದ ಫಾರ್ಮೆಟ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕರೆಕ್ಟಾ. ಕೊಸಿಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಆಯಿತು. ಈಗ ನೆಕ್ಸ್ಟ್ ಇದು ಅಷ್ಟೇ ಸೇಮ್, ಇದನ್ನು ನಾನು ಪ್ರೀವಿಯಸ್ಸಲ್ಲಿ ಮಾಡಿದ್ದೀನಿ ನೋಡಿ. ಇದನ್ನು ನೋಡಿದ್ವಿ, ವೀಡಿಯೋಸ್ನ ಪಾಸ್ ಮಾಡ್ಕೋಬೇಕು, ನೋಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಏನಿಲ್ಲ ಸಿಂಪಲ್, ಫಸ್ಟ್ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಯಿತು, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಆಯಿತಾ. ಸೊ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಕಾಸ್ ಎ ಇಂಟು ಕಾಸ್ ಎ ದಟ್ ಈಸ್ ಕಾಸ್ ಸ್ಕ್ವೇರ್ ಎ ಆಯಿತಾ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯಿತಾ. ಸೊ ಇಷ್ಟೇ. ಈಗ ಇದನ್ನು ನೀವು
ಇದನ್ನ ಏನು ಮಾಡ್ಬೇಕು ನೀವು ಐಡೆಂಟಿ ಹಾಕಿದಕ್ಕೆ ಐಡೆಂಟಿ ಇರು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಐಡೆಂಟಿ ಹಾಕಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಕಾಸ್ ಸ್ಕ್ವೇರ್ಗೆ ಪ್ಲಸ್ ಸೈನ್ ಸ್ಕ್ವೇರ್ಗೆ 1 ಆಗಿಬಿಡುತ್ತೆ, ಕಾಮನ್ ತೆಗಿರಿ. ಅವಾಗ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರೋದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 2 ಪ್ಲಸ್ ಸೀಕೆಂಡ್ ಎ ಬರುತ್ತೆ. ಇದರ 2024 ಕೇಳಿದ್ದ. ಮುಂಚೆ ಇದೇ ಥರ ಇನ್ನೊಂದು ಕೇಳಿದೆ. ಏನಂತ ಕೇಳಿದೆ ಅಂದರೆ ಸ್ವಲ್ಪ ವ್ಯಾಲ್ಯೂ ಸಿಂಪ್ಲಿಫೈ ಚೇಂಜ್ ಮಾಡಿದೆ. ಏನಂತ ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ ಸೈನ್ ಎ ಈಕ್ವಲ್ಸ್ ಟು 2 ಕೊಸಿಕ್ಯಾಂಟ್ ಥೀಟಾ. ಈ ಥರದ್ದು ಕೇಳಿದ್ದೆ 2023 ಕೇಳಿದ್ದೆ. ಓಕೆನಾ, ಮತ್ತೆ ಅದು ಹಾಕಕ್ಕೆ ಹೋಗಲಿಲ್ಲ, ನಿಮ್ಗೆ ಒಂದು ವ್ಯಾಲ್ಯೂಸ್ ಗೊತ್ತಾದ್ರೆ ಸಾಕು ಅಂತವ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಅಷ್ಟೇ ಸಿಂಪಲ್. ಅದು ಸಿಂಪ್ಲಿಫೈ ಮಾಡಿ ಫಸ್ಟ್ ಒನ್. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ √3 ಸೀಕೆಂಟ್ ಎ ಅಂತೆ. √3 ಸೀಕೆಂಟ್ ಅಂದರೆ √3 ಫಸ್ಟು, ಸೀಕೆಂಟ್ ಎ ಅಂದ್ರೆ ಏನು 1 ಬೈ ಕಾಸ್ ಥೀಟಾನಾ, ಕಾಸ್ ಎ. ಓಕೆ, ಕಾಸ್ ಎ ಡಿವೈಡ್ ಬೈ. ಸೊ ಕೊಸಿಕೆಂಟ್ ಅಂದ್ರೆ ಏನು, ಕೊಸಿಕೆಂಟ್ ಅಂದರೆ 1 ಬೈ ಕಾಸ 1 ಬೈ ಸೈನ್ ಥೀಟಾ. ಕರೆಕ್ಟಾ? ಕೊಸಿಕ್ಯಾಂಟ್ ಅಂದರೆ 1 ಬೈ ಸೈನ್ ಥೀಟಾ. ಸೊ ದಟ್ ಈಸ್ ಸೀಕೆಂಟ್ ಅಂದರೆ 1 ಬೈ ಕಾಸ್ ಥೀಟಾ. ಸೊ ಈಕ್ವಲ್ಸ್ ಟು 1. ಸೊ ಈಗ ಇದನ್ನ ಏನು ಮಾಡಬೇಕು, ಈಕ್ವಲ್ಸ್ ಟು 1 ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನ ನೀವು ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ ನೋಡಿ, √3 ಬೈ ಕಾಸ್ ಥೀಟಾ ಕಾಸ್ ಎ ಇಂಟು 1 ಬೈ ಸೈನ್ ಎ. ಕರೆಕ್ಟಾ? 1 ಬೈ ಸೈನ್ ಎ ಆಯಿತು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮಲ್ಟಿಪ್ಲೈ ಮಾಡಿ ಈಗ ಅಷ್ಟೇ, ಸಿಂಪಲ್ ನೋಡಿ. ಸೈನ್ ಎ ಇಂಟು ದಟ್ ಈಸ್ ಸರಿ 1 ಬೈ ಸೈನ್ ಎ ಇರೋದು ಸೈನ್ ಎ 1 ಬೈ 1 ಆಯ್ತು. ಸರಿ ಸೈನ್ ಎ ಬೈ 1 ಆಗುತ್ತೆ, ಬೈ 1 ಆಯಿತು. ಸೊ ಈಗ ಏನಾಯ್ತು, √3 ಸೈನ್ ಎ ಬೈ ಕಾಸ್ ಎ. ಕರೆಕ್ಟಾ? ಸೈನ್ ಎ ಬೈ ಕಾಸ್ ಅಂದ್ರೆ ಏನು, ಸೈನ್ ಎ ಬೈ ಕಾಸ್ ಅಂದರೆ ಟ್ಯಾನ್ ಎನ, ಟ್ಯಾನ್ ಎ. ಕರೆಕ್ಟಾ? ಟ್ಯಾನ್ ಎ ಇಂಟು √3 ಕರೆಕ್ಟಾ? ಸೊ ಈಗ ಇದ್ರದ್ದು ವ್ಯಾಲ್ಯೂಸ್ ಹಾಕಿ ಮುಗಿದೋಯ್ತು. ಇಂಟು √3, ಬಟ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ ಅಲ್ಲಿ ಏನಂತವ, ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾನೆ. ಈಕ್ವಲ್ ಟು 1. ಸೊ ಟ್ಯಾನ್ ಎ ಈಕ್ವಲ್ಸ್ ಟು 1 ಬೈ √3. ಟ್ಯಾನ್ ಎ ಈಕ್ವಲ್ಸ್ ಟು 1 ಬೈ √3 ವ್ಯಾಲ್ಯೂ ಎಷ್ಟು, ಟ್ಯಾನ್ 1 ಬೈ √3 ಅಂದರೆ ದಟ್ ಈಸ್ 30 ಡಿಗ್ರಿನಾ, ಟ್ಯಾನ್ 30ನಾ. ಸೊ ಆ್ಯಂಗಲ್ ಎ ಈಸ್ ಈಕ್ವಲ್ ಟು 30 ಡಿಗ್ರಿ. ಕರೆಕ್ಟಾ? ಇಷ್ಟೇ. ಓಕೆ, ನೆಕ್ಸ್ಟ್ ಇದು ಅಷ್ಟೇ ನೋಡಿ, ಸಿಂಪ್ಲಿಫಿಕೇಶನ್ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೆಪ್ ಕೊಡ್ತೀನಿ, ನೆಕ್ಸ್ಟ್ ನೀವು ಮಾಡಿ. 2 ಕಾಸ್ ಥೀಟಾ ದಟ್ ಈಸ್ 90 ಮೈನಸ್ 30 ಈಸ್ 60 ಆಯ್ತಾ. ಓಕೆ, ಪ್ಲಸ್ ಟ್ಯಾನ್ 45 ಅಂದರೆ 1, ಸೊ ಮೈನಸ್. ಓಕೆ, √3 ಇಂಟು ಕೊಸಿಕ್ಯಾಂಟ್ 60 ಅಂದರೆ ಎಷ್ಟು ವ್ಯಾಲ್ಯೂ, ಕೊಸಿಕ್ಯಾಂಟ್ 60 ಈಸ್ 2 ಬೈ √3. ಕರೆಕ್ಟಾ? 2 ಬೈ √3. ನೆಕ್ಸ್ಟ್ ವರ್ಲ್ಡ್ ಡಿವೈಡ್ ಬೈ √3 ಸೀಕೆಂಟ್ 30 ಈಸ್ 2 ಬೈ √3 ಪ್ಲಸ್ 2 ಕಾಸ್ 60 ಅಂದರೆ ವ್ಯಾಲ್ಯೂ ಎಷ್ಟು, ಕಾಸ್ 60 1/2 ಪ್ಲಸ್ ಕಾಟ್ 45 ಅಂದರೆ ಕಾಟ್ 45 ಈಸ್ 1. ಕರೆಕ್ಟಾ? ನೋಡಿ ಇಲ್ಲಿ 2 ಗೆಟ್ ಕ್ಯಾನ್ಸಲ್, √3 ಕ್ಯಾನ್ಸಲ್, √3 ಕ್ಯಾನ್ಸಲ್. ಸೊ ಇಲ್ಲಿ ಕಾಸ್ 60 ಅಂದರೆ ವ್ಯಾಲ್ಯೂ ಎಷ್ಟು, ಕಾಸ್ 60 ಈಸ್ 1/2. ಕರೆಕ್ಟಾ? 1/2 ಇಂಟು 2 ಪ್ಲಸ್ 1 ಮೈನಸ್ 2 ಉಳಿತು. ಕರೆಕ್ಟಾ? ಇಲ್ಲೂ ಅಷ್ಟೇ ನೋಡಿ, ಈಗ 2 ಗೆಟ್ ಕ್ಯಾನ್ಸಲ್, ಉಳಿದಿದ್ದು 1 ಉಳಿದಿದೆ. ಸೊ 1 ಪ್ಲಸ್ 1 ಮೈನಸ್ 2 ಡಿವೈಡ್ ಬೈ 2 ಪ್ಲಸ್ 1 ಉಳಿದಿದೆ. ಕರೆಕ್ಟಾ? ಸೊ 2 ಪ್ಲಸ್ 1 ಉಳಿದಿದೆ. ಸೊ ಇಲ್ಲಿ 1 ಪ್ಲಸ್ 1 ಇಸ್ 2, 2 ಮೈನಸ್ 2 ಇಸ್ 0 ಬೈ ಸಮಥಿಂಗ್, 0/2, 0/4 ಅಂದ್ರೆ ಆನ್ಸರ್ ಇಸ್ 0. ಇದಕ್ಕೆ ಇದನ್ನು ಜೂನ್ 2022 ಕೇಳಿದ್ದಾರೆ. ಇದು ಅಷ್ಟೇ ಸೇಮ್ ನೋಡಿ. ಇದು ಏನು ಮಾಡ್ಬೇಕು ನೀವು ನೋಡಿ, ರ್ಯಾಷನಲ್ ಡಿನಾಮಿನೇಟರ್ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ. ಇದನ್ನ ರೆಸಿಪ್ರೋಕಲ್ ಮಾಡಿ. ಅದು ರ್ಯಾಷನಲ್ ಡಿನಾಮಿನೇಟರ್ ದಟ್ ಈಸ್ ಏನಾಯ್ತು ಈಗ ಅದು, ಸೊ ರೂಟ್ ಆಫ್, ಸೊ 1 ಇದಕ್ಕೆ ಹಾಕ್ಬೇಕು, 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ. ಸೊ ಈಗ ಇದನ್ನ ಏನು ಮಾಡ್ಬೇಕು ನೀವು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನ್ಯೂಮಿನೇಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಫ್ರಾಕ್ಷನ್ ಬರುತ್ತೆ, ಇದು ಫ್ಯಾಕ್ಟರ್ಸು, ಅದು ಸ್ಕ್ವೇರ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಿಮ್ಗೆ ಆವಾಗ ಆನ್ಸರ್ ಏನು ಬರುತ್ತೆ, ಕೊಸಿಕ್ಯಾಂಟ್ಗೆ ಮತ್ತು ಕಾಟ್ಗೆ ಬರ್ತದೆ. ಅರ್ಥ ಆಯ್ತಾ? ಓಕೆ, ಇದನ್ನು ಮಾಡಿದ್ವಿ ಅದಕ್ಕೋಸ್ಕರ. ನೆಕ್ಸ್ಟ್ ಅಪ್ಲಿಕೇಶನ್ ಟ್ರಿಗ್ನಾಮೆಟ್ರಿ ಮಾಡೋಣ. ಈಗ ಅಪ್ಲಿಕೇಶನ್ ಟ್ರಿಗ್ನಾಮೆಟ್ರಿ ಮಾಡಿ ಅಂತಿದ್ರಿ, ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ಇದನ್ನು ಮಾಡೋಣ ಈಗ. ನೋಡಿ, ಫಸ್ಟ್ ಕ್ವಶನ್ ಏನು ಹೇಳಿದ್ದಾನೆ, ಇನ್ನು 2 ವಿಂಡ್ ಮಿಲ್ಸ್ ಆಫ್ ಹೈಟ್ 50 meters ಆ್ಯಂಡ್ 40 √3 meters. ನೋಡಿ, ಇದು 50 meter ಇದೆ ಅಂತೆ. ಸೊ ಅದು ದ ಎ ಬಿ, ಸೊ ದಟ್ ಈಸ್ ಹೈಟ್ ಆಫ್ ಎ ಡಿ ಎ ಇಸ್ 50 meter ಇದೆ ಅಂತೆ. ಇನ್ನೊಂದು
windmill, that is 40√3 meter ಇದೆಯಂತೆ. ಆರ್ ದಿ ಐದರ್ ಸೈಡ್ ಆಫ್ ದಿ ಫೀಲ್ಡ್ ಎ ಪರ್ಸನ್ ಅಬ್ಸರ್ವಿಂಗ್ ದ ಟಾಪ್ ಆಫ್ ದಿ ವಿಂಡ್ ಮಿಲ್ಸ್. ನೋಡಿ ಇಲ್ಲಿ ಪರ್ಸನ್ ಇದ್ದಾನೆ, ಬಿ ಪ್ಲೇಸ್ ಅಲ್ಲಿ ಇದೆಯಲ್ಲ, ಬಿ ಪ್ಲೇಸ್ ಪರ್ಸನ್ ಇದ್ದಾನೆ. ಇವನು ಈ ಕಡೆ ಟವರ್ ನೋಡ್ತಿದ್ದಾನೆ, ಈ ಕಡೆ ಟವರ್ ನೋಡ್ತಿದ್ದಾನೆ. ಓಕೆನಾ. ಫ್ರಮ್ ದಿ ಪಾಯಿಂಟ್ ಬಿಟ್ವೀನ್ ದೆಮ್ ದ ಆಂಗಲ್ ಆಫ್ ಎಲಿವೇಶನ್ ವಾಸ್ ಫೌಂಡ್ ಎಷ್ಟಿದೆ ಅಂತೆ 45 ಡಿಗ್ರಿ ಮತ್ತು 30 ಡಿಗ್ರಿ. ಸೊ ಲೆಫ್ಟ್ ಸೈಡ್ ವಿಂಡ್ ಮಿಲ್ ನೋಡ್ಬೇಕಾದ್ರೆ ಹಿ ಇಸ್ ಅಬ್ಸರ್ವಿಂಗ್ ದ ಆಂಗಲ್ ಆಫ್ ಎಲಿವೇಶನ್ ದಟ್ ಇಸ್ 45 ಡಿಗ್ರಿ. ಸೊ ರೈಟ್ ಸೈಡ್ ನೋಡ್ಬೇಕಾದ್ರೆ 30 ಡಿಗ್ರಿ ಬರುತ್ತೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ವಿಂಡ್ ಮಿಲ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ದ ವಿಂಡ್ ಮಿಲ್ಸ್ ಅಂದ್ರೆ ಫ್ರಮ್ ಎ ಟು ಸಿ ವಿ ಹ್ಯಾವ್ ಟು ಐಡೆಂಟಿಫೈ ದ ಡಿಸ್ಟೆನ್ಸ್. ಫಸ್ಟ್ ಎ ಟು ಬಿ ಮಾಡೋಣ, ನೆಕ್ಸ್ಟ್ ಬಿ ಟು ಸಿ ಮಾಡೋಣ. ಇಟ್ ಆಟೋಮೆಟಿಕಲಿ ವಿಲ್ ಐಡೆಂಟಿಫೈ. ಓಕೆನಾ. ಸೊ ಹಾಗಿದ್ರೆ ಈಗ ಫಸ್ಟ್ ಈ ಟ್ರಯಾಂಗಲ್ ತಗೋಣ. ಯಾವ ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್. ಸೊ ಎ ಬಿ ಡಿ ಟ್ರಯಾಂಗಲ್ ತಗೋಣ. ಇದರಲ್ಲಿ ಆಂಗಲ್ ಎ ಈಕ್ವಲ್ಸ್ ಟು 90 ಡಿಗ್ರಿ ಆಗಿದೆಯಾ. ಸೊ ಮತ್ತೆ ಆಂಗಲ್ ಬಿ ಈಕ್ವಲ್ಸ್ ಟು 45 ಡಿಗ್ರಿನಾ. ಸೊ ನೀವು ಯಾವ ಏನು ರೇಷಿಯೋ ತಗೊಳ್ತೀರಿ ಅದು ಇಂಪಾರ್ಟೆಂಟು. ಈಗ ನಮಗೆ ಬೇಕಾಗಿರೋದು ಯಾವುದು, ಅಡ್ಜಸೆಂಟ್ ಬೇಕಾಗಿದೆ. ನಮಗೆ ಯಾವ್ದು ಗೊತ್ತಿದೆ, ಆಪೋಸಿಟ್ ಗೊತ್ತಿದೆ. ಕರೆಕ್ಟಾ. ಸೊ ಅಡ್ಜಸೆಂಟ್ ಮತ್ತು ಆಪೋಸಿಟ್ ಬರುತ್ತೆ ಅದು ಟ್ಯಾನ್. ಸೊ ಟ್ಯಾನ್ ತಗೋಣ. ಸೊ ಟ್ಯಾನ್ ಎಷ್ಟು, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟಾ. ಸೊ ದಟ್ ಈಸ್ ಟ್ಯಾನ್ 45 ಎಷ್ಟಿದೆ, ದಟ್ ಈಸ್ ಟ್ಯಾನ್ 45. ಸೊ ಟ್ಯಾನ್ ಥೀಟಾ ಈಸ್ 45 ಈಕ್ವಲ್ಸ್ ಟು ಆಪೋಸಿಟ್ ಏನಿದೆ, ಆಪೋಸಿಟ್ ಈಸ್ 50, ಅಡ್ಜಸೆಂಟ್ ಈಸ್ ಎ ಬಿ. ಟ್ಯಾನ್ 45 ಅಂದರೆ 1 is equal to 50 AB na. So AB ಎಷ್ಟಾಯ್ತು ಈಗ. ಸೊ AB equals to 50 meters. ಕರೆಕ್ಟಾ. 50 meters. ಇಲ್ಲಿಂದ ಈಗ ಅಡ್ಜಸೆಂಟ್ 50 ಬಂತು. ಈಗ ಈ ಸೈಡ್ ಟ್ರಯಾಂಗಲ್ ತಾಳಿ, ರೈಟ್ ಸೈಡ್ ಟ್ರಯಾಂಗಲ್ ಎಷ್ಟಿದೆ ನೋಡಿ. ರೈಟ್ ಸೈಡ್ ಟ್ರಯಾಂಗಲ್ ಇಟ್ ಇಸ್ ಟ್ರಯಾಂಗಲ್. ಸೊ ಬಿ ಸಿ ಇ. ಕರೆಕ್ಟಾ. angles B ಈಕ್ವಲ್ಸ್ ಟು ಎಷ್ಟಪ್ಪ 30 ಡಿಗ್ರಿ. ಸೊ ಆಂಗಲ್ ಸಿ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಅವಾಗ ಇದೆಷ್ಟಾಗುತ್ತೆ, ಇದು ಅಡ್ಜಸೆಂಟ್ ಆಯಿತು, ಇದು ಆಪೋಸಿಟ್ ಆಯಿತು. ನೆಕ್ಸ್ಟ್ ಟ್ಯಾನ್ ಹಾಕಿ. ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟು. ಸೊ ಬಿ ಸಿ ಅಲ್ಲ, ಸೊ ಇ ಸಿ ಅಡ್ಜಸೆಂಟ್ ಬೈ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಬಿ ಸಿ ಟ್ಯಾನ್ 30 ಅಂದರೆ ಎಷ್ಟು, ಟ್ಯಾನ್ 30 ಈಸ್ 1/√3 ಈಕ್ವಲ್ಸ್ ಟು ಇ ಸಿ ಎಷ್ಟಿದೆ 40√3 ಡಿವೈಡ್ ಬೈ ಬಿ ಸಿ. ಕರೆಕ್ಟಾ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಏನಿತ್ತು. ಸೊ 40√3 ಇಂಟು √3 ಈಸ್ ಈಕ್ವಲ್ ಟು ಬಿ ಸಿ. ಸೊ √3 ಇಂಟು √3 3 ಆಯಿತು. 40 ಇಂಟು 3 ಈಕ್ವಲ್ಸ್ ಟು ಬಿ ಸಿ. 4 3 is 12, 120 meters. ದಟ್ ಈಸ್ ಹೈಟ್ ಆಫ್ ಲೆಂತ್ ಆಫ್ ಬಿ ಸಿ. ಈಗ ನಮಗೆ ಬೇಕಾದ್ರೆ ಅದು ವಿ ಹ್ಯಾವ್ ಟು ಐಡೆಂಟಿಫೈ ದ ಎ ಟು ಸಿ. ಕರೆಕ್ಟಾ. ಎ ಟು ಸಿ ದಟ್ ಈಸ್ ಎ ಸಿ ಈಕ್ವಲ್ಸ್ ಟು ಸೊ ಎ ಬಿ ಪ್ಲಸ್ ಬಿ ಸಿನಾ. ಸೊ ಎ ಬಿ ಎಷ್ಟು ಬಂದಿದೆ, ಸೊ ದಟ್ ಈಸ್ ಎ ಬಿ ಈಸ್ 50 ಪ್ಲಸ್ ಬಿ ಸಿ ಎಷ್ಟಿದೆ 120. ಸೊ ಎಷ್ಟಾಯಿತು 170 ಮೀಟರ್. ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎ ಟು ಸಿ. ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇದು ಸೇಮ್ ಅದೇ ಥರನೇ. ಈಗ ನೀವು ಏನು ತಗೋಬೇಕು ಮತ್ತು ಯಾವ ರೀತಿ ಪ್ರಾಬ್ಲಮ್ಸ್ ಅನಾಲಿಸಿಸ್ ಮಾಡ್ಬೇಕು ಅನ್ನೋದೇ ಈ ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ. ಸೊ ಇಲ್ಲಿ ನೋಡಿ, ಫ್ರಮ್ ಎ ಪಾಯಿಂಟ್ ಆಫ್ ಎ ಗ್ರೌಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆ್ಯಂಡ್ ಬಾಟಮ್ ಆಫ್ ಟ್ರಾನ್ಸ್ಮಿಷನ್ ಟವರ್. ನೋಡಿ ಇಲ್ಲಿ ಟ್ರಾನ್ಸ್ಮಿಷನ್ ಟವರ್ ಇದೆ. ಸೊ ಇದು ನಾವು ಇದು ಬಾಟಮ್ ನೋಡ್ತಾ ಇದೀವಿ, ಮತ್ತು ಇದು ಈ ಟಾಪ್ನ ನೋಡ್ತಾ ಇದೀವಿ. ಸೊ ಟವರ್ ಫಿಕ್ಸ್ಡ್ ಇರುತ್ತೆ ಟಾಪ್ ಆಫ್ 20 ಮೀಟರ್ ಹೈಟ್ ಬಿಲ್ಡಿಂಗ್. ನೋಡಿ ಆ 20 ಮೀಟರ್ ಹೈಟ್ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ ಮೇಲೆ ಆ ಟ್ರಾನ್ಸ್ಮಿಷನ್ ಇದೆ. ಅರ್ಧ ಹೇಳಿದ್ದು. ಸೊ ಫ್ರಮ್ ಬಿ ಪಾಯಿಂಟ್ ಇಸ್ ಎ ಬಾಟಮ್, ಎ ಪ್ಲೇಸ್ ಇಸ್ ಎ ಟಾಪ್. 60 ಡಿಗ್ರಿ ಒಂದು ವಿಆರ್ ಆಂಗಲ್ ಆಫ್ ಎಲಿವೇಶನ್ ಎಷ್ಟಿದೆಯಪ್ಪ 60 ಡಿಗ್ರಿ ಇದೆ ಅಂತ. ಒಂದು 60, ಇನ್ನೊಂದು 45 ಡಿಗ್ರಿ. ನೋಡಿ 60. ಸೊ ಟಾಪ್ನ ನೋಡ್ಬೇಕಾದ್ರೆ 60 ಡಿಗ್ರಿ ನೋಡ್ತೀವಿ, ಬಾಟಮ್ನ ನೋಡ್ಬೇಕಾದ್ರೆ 45 ಡಿಗ್ರಿ ನೋಡ್ತೀವಿ. ಓಕೆನಾ. ರೆಸ್ಪೆಕ್ಟ್ಲಿ ಫೈಂಡ್ ಹೈಟ್ ಆಫ್ ದಿ ಟ್ರಾನ್ಸ್ಮಿಷನ್ ಅಂತ ನೀವು ಕಂಡುಬೇಕಾದ್ರೂ ಎ ಬಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಇದನ್ನ ನೀವು ಕಂಡುಬೇಕಾಗಿರೋದು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಯಾವುದು ಇಲ್ಲಿಂದ ಇಲ್ಲಿಗೆ ದಟ್ ಈಸ್ 20 ಇದೆ. ಕರೆಕ್ಟಾ. ಸೊ ಫಸ್ಟು ಸ್ಮಾಲರ್ ಟ್ರಯಾಂಗಲ್ ತಗೊಂಡು ನೀವು ಈ ಬೇಸ್ನ ಕಂಡುಹಿಡ್ಕೊಳ್ಳಿ. ಈ ಬೇಸ್ನ ಕಂಡುಹಿಡ್ಕೊಂಡ್ರೆ ಮುಗಿದೋಯ್ತು. ಯಾವ ಸ್ಮಾಲರ್ ಟ್ರಯಾಂಗಲ್, ದಟ್ ಈಸ್ ಬಿ ಸಿ ಡಿ ಟ್ರಯಾಂಗಲ್ ತಾಳಿ. ಆ ಬಿ ಸಿ ಡಿ ಟ್ರಯಾಂಗಲ್ ತಗೊಂಡು 45 ಡಿಗ್ರಿನ ಹಾಕಿ ನಿಮಗೆ ಅವಾಗ ಅಡ್ಜಸೆಂಟ್ ಬರುತ್ತೆ. ಆ ಅಡ್ಜಸೆಂಟ್ನ ಯೂಸ್ ಮಾಡಿಕೊಂಡು ಬಿಗ್ಗರ್ ಟ್ರಯಾಂಗಲ್ ದಟ್ ಈಸ್ ಎ ಸಿ ಡಿ ಟ್ರಯಾಂಗಲ್ನ ಹಾಕಿ ಅವಾಗ ಏನು ಟೋಟಲ್ ಹೈಟ್ ಆಫ್ ದಿ ಎ ಸಿ ಬಂದ್ಬಿಡುತ್ತೆ. ಆ ಎ ಸಿಯಲ್ಲಿ ಬಿ ಸಿನ ಕಳೆದ್ರೆ ಮುಗಿದೋಯ್ತು. ಕರೆಕ್ಟಾ. ಓಕೆ, ಈಗ ಅದನ್ನು ಮಾಡೋಣ. ನೋಡಿ ಟ್ರಯಾಂಗಲ್ ನೋಡಿ ಟ್ರಯಾಂಗಲ್ ಯಾವ ತಾಳ್ತಿದ್ವಿ ಈಗ, ಬಿ ಸಿ ಡಿ ಟ್ರಯಾಂಗಲ್ ತಾಳ್ತಿದ್ವಿ. ಕರೆಕ್ಟಾ. ಬಿ ಸಿ ಡಿ ಟ್ರಯಾಂಗಲ್ ಇದರಲ್ಲಿ ಸಿ ಈಕ್ವಲ್ಸ್ ಟು 90 ಡಿಗ್ರಿ ಆಗಿದೆ. ಕರೆಕ್ಟಾ. ಆಂಗಲ್ ಡಿ ಈಸ್ ಈಕ್ವಲ್ ಟು 45 ಡಿಗ್ರಿ ಆಗಿದೆ. ಕರೆಕ್ಟಾ. ಸೊ ಯಾವ್ದಾಗ್ತದೆ ಈಗ ನಮಗೆ ಬೇಕಾರದು ಅಡ್ಜಸೆಂಟ್. ಕರೆಕ್ಟಾ. ಸೊ ಟ್ಯಾನ್ ಹಾಕೋಣ. ಟ್ಯಾನ್
45 ಈಕ್ವಲ್ಸ್ ಟು tan 45 ಡಿಗ್ರಿ ಈಕ್ವಲ್ಸ್ ಟು, ಸೊ ನಮಗೆ ಬೇಕಾದ್ರೆ ಅದು ದಟ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್, ದಟ್ ಈಸ್ ಬಿ ಸಿ ಬೈ ಸಿ ಡಿ, ಕರೆಕ್ಟಾ? ಸೊ tan 45 ಅಂದರೆ 1, ಬಿ ಸಿ ಅಂದರೆ ಎಷ್ಟು, ಬಿ ಸಿ ಇಸ್ ಗೊತ್ತಿಲ್ಲ ನಮಗೆ, ಅದನ್ನೇ ಕಂಡುಹಿಡಬೇಕಾದ್ರು, ಸಿ ಡಿ ಈಸ್ 20, ಕರೆಕ್ಟಾ? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಸೊ ಏನಾಯಿತು, ಸೊ ಬಿ ಸಿ ಈಕ್ವಲ್ಸ್ ಟು 20 ಆಯಿತು, ಕರೆಕ್ಟಾ? ಬಿ ಸಿ ಈಕ್ವಲ್ಸ್ ಟು 20. ಸೊ ಇಲ್ಲಿಗೆ ವ್ಯಾಲ್ಯೂ ಬಂತು, ಇದು 20 ಮೀಟರ್ ಇದೆ ಅಂತೆ, 20 ಮೀಟರ್, ಅದು ಕೂಡ 20 ಮೀಟರ್ ಇದೆ. ಸೊ ಈಗ ಬಿಗ್ಗರ್ ಟ್ರಯಾಂಗಲ್ ತಳಿ, ಬಿಗ್ಗರ್ ಟ್ರಯಾಂಗಲ್, ಈ ಬಿಗ್ಗರ್ ಟ್ರಯಾಂಗಲ್ ಅಲ್ಲಿ ದಟ್ ಈಸ್ ಯಾವ ಟ್ರಯಾಂಗಲ್, ಎ ಸಿ ಡಿ ಟ್ರಯಾಂಗಲ್ ತಗೋಣ ಈಗ. ಟ್ರಯಾಂಗಲ್ ಎ ಸಿ ಡಿ, ಟ್ರಯಾಂಗಲ್ ಎ ಸಿ ಡಿ, ಇದರಲ್ಲೂ ಕೂಡ ಸೇಮು ಆ್ಯಂಗಲ್ ಯಾವುದು, ಆ್ಯಂಗಲ್ ಡಿ ಈಕ್ವಲ್ಸ್ ಟು 60 ಡಿಗ್ರಿ, ಆ್ಯಂಗಲ್ ಚೇಂಜ್ ಆಯಿತು, ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 60 ಡಿಗ್ರಿ, ಕರೆಕ್ಟಾ? ಆ್ಯಂಗಲ್ ಡಿ 60 ಡಿಗ್ರಿ, ಸಿ ಈಸ್ 90 ಡಿಗ್ರಿ, ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಈಗ ಸೊ ಯಾವ್ದಾಗ್ತೀರಿ, ದಟ್ ಈಸ್ ನಮಗೆ ಬೇಕಾದ್ರೆ ಅದು ಆಪೋಸಿಟ್ ಬೇಕಾಗಿರೋದು, ಕರೆಕ್ಟಾ? ಅಡ್ಜಸೆಂಟ್ ಗೊತ್ತಿದೆ, ಸೊ ಟ್ಯಾನ್ ಹಾಕೋಣ, tan 60, ಸೊ tan 60 ಈಕ್ವಲ್ಸ್ ಟು tan 60 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ದಟ್ ಈಸ್ ಎ ಸಿನಾ, ಎ ಸಿ ಡಿವೈಡ್ ಬೈ ಡಿ ಸಿ, ಎ ಸಿ ಡಿವೈಡ್ ಬೈ ಡಿ ಸಿ. ಸೊ tan 60 ಅಂದರೆ ವ್ಯಾಲ್ಯೂ ಎಷ್ಟು, tan 60 ಈಸ್ √3, tan 60 ಈಸ್ √3 ಈಕ್ವಲ್ಸ್ ಟು ಎ ಸಿ ಈಸ್ ನಮಗೆ ಎ ಸಿ ಗೊತ್ತಿಲ್ಲ, ಸೊ ಎ ಸಿನೇ ಕಂಡುಹಿಡಬೇಕಾದ್ರೆ ಡಿ ಸಿ ಈಸ್ 20, ಕರೆಕ್ಟಾ? ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಸೊ ಏನಾಯಿತು, ಎ ಸಿ ಈಕ್ವಲ್ಸ್ ಟು 20 √3 ಆಯಿತು, ಎ ಸಿ ಈಸ್ ಈಕ್ವಲ್ ಟು 20 √3, ಎ ಸಿ ಈಸ್ ಈಕ್ವಲ್ ಟು 20 √3 ಬಂತಾ? ಸೊ ಈಗ ನಮಗೆ ಬೇಕಾದ್ರೆ ಎ ಬಿ ಮಾತ್ರ, ಕರೆಕ್ಟಾ? ಸೊ ಎ ಬಿ ಬೇಕು ಅಂದರೆ ಎ ಬಿ ಈಕ್ವಲ್ಸ್ ಟು ಎ ಸಿ ಡಿ, ನಾವು ಎ ಸಿಲಿ ನೋಡಿ ನಮಗೆ ಬೇಕಾಗಿರೋದು ಎ ಸಿ ಮಾತ್ರ, ಕರೆಕ್ಟಾ? ಸೊ ಎ ಬಿ ಮಾತ್ರ ನಮಗೆ ಬೇಕಾಗಿರೋದು, ಅದಕ್ಕೆ ಈ ಎ ಸಿಲಿ ಸೊ ನಾವು ಬಿ ಸಿನ ಕಳೆದುಬಿಟ್ರೆ ನಮಗೆ ಎ ಬಿ ಸಿಕ್ಬಿಡುತ್ತಾ, ಎ ಸಿಲಿ ಬಿ ಸಿನ ಕಳೆದ್ಬಿಡೋಣ, ಸೊ ಎ ಸಿ ಎಷ್ಟಿದೆ, ಎ ಸಿ ಈಸ್ 20 √3, ಕರೆಕ್ಟಾ? ಎ ಸಿ ಈಸ್ 20 √3 ಮೈನಸ್ ಬಿ ಸಿ ಎಷ್ಟಿದೆ, ಬಿ ಸಿ ಈಸ್ 20. ಓಕೆ, ಎರಡರಲ್ಲಿ ಏನು ಕಾಮನ್ ತೆಗಿತೀರಿ, 20 ಕಾಮನ್ ತೆಗೆದ್ರೆ ದಟ್ ಈಸ್ √3 minus 1. So this is the height of a what AB. This is the height of a AB. √3 ವ್ಯಾಲ್ಯೂಸ್ ಕೊಟ್ಟು √3 ವ್ಯಾಲ್ಯೂ ಹಾಕಿ, ಇಲ್ಲಾಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ, ಆಯ್ತಾ? ಸೊ ಓಕೆನಾ? ಸೊ ಇಷ್ಟು 20 √3 - 1 ಇಸ್ ದ ಆನ್ಸರ್ ಫಾರ್ ದಿಸ್ ಹೈಟ್ ಆಫ್ ಎ AB ಹೈಟ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಓಕೆ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಇದೆ ಸಿಂಪಲ್. ಇನ್ ದ ಟವರ್ 2022 ಕೇಳಿದ್ದಾನೆ, ಟವರ್ ಅಂಡ್ ದ ಬಿಲ್ಡಿಂಗ್ ನೋಡಿ, ಟವರ್ ಅಂಡ್ ದ ಬಿಲ್ಡಿಂಗ್. Okay, tower and the building of it standing vertically on the same level ground. The angle of elevation of the top of the tower from the foot of a tower is 30 degree ante. Okay, tower na nodbekadre ನೀವು angle is 30 degree ante, 30 degree angle. Okay na, 30 degree angle ನೋಡ್ತಾ ಇದ್ರಿ, ಸರಿ. The angle of elevation of the top of the tower from the foot of a building foot ಇಂದ ನೋಡ್ಬೇಕಾದ್ರೆ so this 60 degree ನೋಡ್ತಾ ಇದ್ರಿ ನೋಡಿ, ಇಲ್ಲಿ ಇದು ಬಿಲ್ಡಿಂಗ್ ಫೂಟು. ಸೊ ಇದು ಬಿಲ್ಡಿಂಗು, ಈ ಬಿಲ್ಡಿಂಗ್ ಫೂಟಿನ ನೀವು ನೋಡಬೇಕಾದ್ರೆ ಟವರ್ನ ದಟ್ ಈಸ್ 60 ಡಿಗ್ರಿ ಆ್ಯಂಗಲ್ ಅಲ್ಲಿ ನೋಡ್ತೀರಿ. ಇದು ಟವರ್ ಈಸ್ ನೋಡಿ, ಟವರ್ ಈಸ್ 50 ಮೀಟರ್ ಹೈಟ್. ಸೊ ಫೈಂಡ್ ಹೈಟ್ ಆಫ್ ದಿ ಬಿಲ್ಡಿಂಗ್, ವೆರಿ ಈಸಿ. ಈಗ ಇದು ಟವರ್ ಅನ್ಕೊಳ್ರಪ್ಪ. ಸೊ ಎ ಬಿ ಈಸ್ ವಾಟ್, ಎ ಬಿ ಈಸ್ ಟವರ್, ಎ ಬಿ ಇಸ್ ಟವರ್. ಆ ಟವರ್ ಬಾಟಮಲ್ಲಿ, ಟವರ್ನ ಬಾಟಮಿಂದ ನೀವು ನೋಡಬೇಕಾದ್ರೆ, ಯಾವುದನ್ನ ಬಿಲ್ಡಿಂಗ್ ಹೈಟ್ನ 30 ಡಿಗ್ರಿ ಆ್ಯಂಗಲ್ ಎಲಿವೇಶನ್ ನೋಡ್ತಾ ಇರಿ, ಕರೆಕ್ಟಾ? ಅದೇ ಬಿಲ್ಡಿಂಗ್ ಫೂಟ್ ಹತ್ರ ಬಂದ್ಬಿಟ್ಟು ಟವರ್ ಹೈಟ್ನ ನೋಡಬೇಕಾದ್ರೆ, ಟವರ್ನ ಪೀಕ್ನ ಟಾಪ್ನ ನೋಡಬೇಕಾದ್ರೆ ನೀವು 60 ಡಿಗ್ರಿ ಆ್ಯಂಗಲ್ ಆಫ್ ಎಲಿವೇಶನ್ ನೋಡ್ತೀವಿ, ಕರೆಕ್ಟಾ? ಸೊ ಹೇಗಿಲ್ಲ ಸೇಮ್. ಈಗ ಯಾವ್ದು ಬೇಕಾ ತಗೊಳ್ಳಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಯಾವ್ದು ಕೊಟ್ಟಿದ್ದಾನೆ, ಆಪೋಸಿಟ್ ಕೊಟ್ಟಿದ್ದಾನ. ಸೊ ನೀವು ಅಡ್ಜಸ್ಟೆಂಟ್ ಕಂಡಿಟ್ಕೊಳ್ಳಿ, ಎಷ್ಟು ಮುಗಿತು ಅಡ್ಜಸ್ಟೆಂಟ್. ಸೊ ಯಾವ್ದು ಟ್ರಯಾಂಗಲ್ ಎ ಬಿ ಡಿ ತಗೊಳ್ಳಿ, ಕರೆಕ್ಟಾ? ಸೊ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, 60 ಡಿಗ್ರಿ, ಕರೆಕ್ಟಾ? ನಮಗೆ ಬೇಕಾದೇನು ಅಡ್ಜಸ್ಟೆಂಟ್ ಬೇಕು, ಸೊ ಟ್ಯಾನ್ ಹಾಕಿ. ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಟು 60 ಡಿಗ್ರಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಎ ಬಿ ಬೈ ಬಿ ಡಿ ಮಾಡಿ, ನಿಮಗೆ ಯಾವಾಗ ಬಿ ಡಿ ಲೆಂತ್ ಬರ್ತದೆ, ಕರೆಕ್ಟಾ? ಸೊ ನೆಕ್ಸ್ಟ್ ಆ ಬಿ ಡಿ ಲೆಂತ್ ಬಂದಿರುತ್ತಲ್ಲ ಇಲ್ಲಿ, ಮೀನ್ಸ್ ಅಡ್ಜಸ್ಟೆಂಟ್ ವ್ಯಾಲ್ಯೂ ತಗೊಂಡು ನೀವು ಈ ಟ್ರಯಾಂಗಲ್ ತಾಳಿ, ಯಾವ ಟ್ರಯಾಂಗಲ್ ಸೊ ಬಿ ಡಿ ಸಿ ಟ್ರಯಾಂಗಲ್ ತಾಳಿ. ಸೊ ಬಿ ಡಿ ಸಿ ಟ್ರಯಾಂಗಲ್ ತಗೊಂಡು, ಸೊ ಅವಾಗ ನೀವು ಅದಕ್ಕೆ ಮತ್ತೆ ಏನು ಮಾಡಬೇಕು, ಆಪೋಸಿಟ್ ಕಂಡಿಡಬೇಕು ಅಷ್ಟೇ. ಆಪೋಸಿಟ್ ಅಂದ್ರೆ ಟ್ಯಾನ್ 30 ಹಾಕಲಿ, ಟ್ಯಾನ್ 30, ಬಿಕಾಸ್ ನಮ್ಗೆ ಅಡ್ಜಸ್ಟೆಂಟ್ ಗೊತ್ತಿರುತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಅವಾಗ ಆಟೋಮೆಟಿಕ್ ನಿಮಗೆ ಡಿ ಸಿ ಹೈಟ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹೋಗೋಣ. ಇದು ಅಷ್ಟೇ ಸೇಮ್. ಈಗ ಏನು ಕೊಟ್ಟಿದ್ದೀನಿ, ದ ಟವರ್ ಅಂಡ್ ಬಿಲ್ಡಿಂಗ್ ದ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ದ ಲೆವೆಲ್ ಗ್ರೌಂಡ್. ಓಕೆ, ಒಂದು ಟವರ್ ಇದೆ, ಇನ್ನೊಂದು ಬಿಲ್ಡಿಂಗ್ ಇದೆ, ಕರೆಕ್ಟಾ? ಸೊ ಓಕೆ, ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ದ ಪಾಯಿಂಟ್ ಆಫ್ ಸೇಮ್ ಗ್ರೌಂಡ್ ದ ಬಿಲ್ಡಿಂಗ್ ಫೌಂಡ್ ಟು ಬಿ 30 ಡಿಗ್ರಿ ಅಂಡ್ 60 ಡಿಗ್ರಿ ರೆಸ್ಪೆಕ್ಟಿವ್ಲಿ. 30 ಡಿಗ್ರಿ ಮತ್ತು 60 ಡಿಗ್ರಿ ಇದೆ ಬಿಲ್ಡಿಂಗ್ಸ್, ಓಕೆನಾ? ಆಂಗಲ್ ಆಫ್ ಎಲಿವೇಶನ್. ದ ಡಿಸ್ಟೆನ್ಸ್
ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದ ಫೂಟ್ ಆಫ್ ದಿ ಟವರ್ ಇಂದ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದರೆ ನೋಡಿ, ಇದು ಟವರ್, ಈ ಟವರ್ ಇಂದ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ, ದಟ್ ಇಸ್ 30√3 ಮೀಟರ್ ಇದೆ. ಓಕೆನಾ. ಅಂಡ್ ದ ಹೈಟ್ ಆಫ್ ದಿ ಬಿಲ್ಡಿಂಗ್ ಕೊಟ್ಬಿಟ್ಟಿದ್ದಾನೆ, ದಟ್ ಇಸ್ 10 ಮೀಟರ್. ಇದು ಟವರ್. ಸೊ ಎ ಬಿ ಇಸ್ ಅ ಟವರ್, ಡಿ ಈಸ್ ಬಿಲ್ಡಿಂಗ್. ಸೊ find the length of the foot of the tower, then the distance between the foot of the tower and the building is also distance between their top. ನೋಡಿ, ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಏನಿದೆ ಈ ಬಿಲ್ಡಿಂಗ್ ಅಂಡ್ ಟವರ್ ಏನಿದೆ, ಸೊ ಅದರ ಡಿಸ್ಟೆನ್ಸು ಅದಕ್ಕೆ ಈ ಹೈಟ್ಗೆ ಏನಾಗಿದೆ, ಈಕ್ವಲ್ ಆಗಿದೆ. ಕರೆಕ್ಟಾ. ಸೊ ಇಲ್ಲಿಗ ಡಿ ಟು ಇ 10 ಇದ್ರೆ, ಸೊ ಪಿ ಟು ಬಿ ಎಷ್ಟಿರುತ್ತೆ, 10 ಇರುತ್ತಾ. ಸೊ ಇದು ಸೇಮ್ ಹಂಗೆ ಒಂದು ಏನು tan 30 ಹಾಕಿ, tan 30 ಹಾಕಿದಾಗ ನಿಮಗೆ ಇಲ್ಲಿ ಅಡ್ಜಸೆಂಟ್ ಗೊತ್ತಿದೆ. ಸೊ ನಿಮಗೆ ಆಪೋಸಿಟ್ ಬಂದ್ಬಿಡುತ್ತೆ. ಕರೆಕ್ಟಾ. ಆಪೋಸಿಟ್ ಬಂದ್ಬಿಡುತ್ತೆ. ಈ ಆಪೋಸಿಟ್ ವ್ಯಾಲ್ಯೂನ ಇಟ್ಕೊಂಡು ನೀವು ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿ, 10 ಮೈನಸ್ ಮಾಡಿ, ಅವಾಗ ನಿಮ್ಗೆ ಹೈಟ್ ಆಫ್ ಎ ಪಿ ಬಂದ್ಬಿಡುತ್ತೆ. ಆ ಎ ಪಿನ ತಗೊಂಡು 60 ಡಿಗ್ರಿ ಆ್ಯಂಗಲ್ ಹಾಕಿ, ಸೊ ಆಟೋಮೆಟಿಕಲ್ ನಿಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪಿ ಟು ಡಿ ಬಂದ್ಬಿಡುತ್ತೆ. ಅರ್ಥ ಆಯ್ತಾ. ಇದನ್ನು 2023 ಅಲ್ಲಿ ಕೇಳಿದ್ದಾರೆ. ಸೊ ಓಕೆನಾ. ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ನೋಡಿ, ಇದು ಅಷ್ಟೇ ಸೇಮ್ 2024 ಕೇಳಿದೆ. ನೋಡಿ, ಇದು 2024 ಕೇಳಿದ್ದೇನೆ. ನಾನು ಪ್ರಾಬ್ಲಮ್ ಓದಕ್ಕೆ ಹೋಗಲ್ಲ, ಡೈರೆಕ್ಟ್ ಹಂಗೆ ಹೇಳ್ಬಿಟ್ಟು ನೋಡಿ. ಸೊ ಇದು ಈಗ ಯಾವ ಸೈಡ್ ಆಗುತ್ತೆ ನೋಡಿ, ಇಲ್ಲಿ ಆ್ಯಂಗಲ್ ಆಗಿರುತ್ತೆ. ಕರೆಕ್ಟಾ. ಸೊ ಎಷ್ಟು ಡಿಗ್ರಿ ಆ್ಯಂಗಲ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಅನ್ಕೊಳ್ಳೋಣ, ಇದು ಆ್ಯಂಗಲ್. ಸೊ ಇದು ಏನು ಕಡೆ, ಸೊ ದಟ್ ಈಸ್ ಆಪೋಸಿಟ್, ದಿಸ್ ಇಸ್ ಅಡ್ಜಸೆಂಟ್ ಆಗಿರುತ್ತೆ. ಟ್ಯಾನ್ ಹಾಕಿ, ಅವಾಗ ನಿಮ್ಗೆ ಏನು ಬಂದ್ಬಿಡುತ್ತೆ, ಹೈಪೋಟೆನ್ಸ್ ಬಂದ್ಬಿಡುತ್ತೆ. ಕರೆಕ್ಟಾ. ಸೊ ಇದಿಷ್ಟು. ಈಗ ಹೈಪೋಟೆನ್ಸ್ ಬಂದಮೇಲೆ ನೆಕ್ಸ್ಟ್ ನೀವೇನು ನೋಡಬೇಕು, ಸೊ ಇದು ಅಷ್ಟೇ ಸೇಮ್. ಇಲ್ಲಿ ಈಗ ಏನಾಗಿರುತ್ತೆ, ಆ್ಯಂಗಲ್ ಆಗಿರೋದ್ರಿಂದ ಸೊ ಇದೆಷ್ಟಾಗಿರುತ್ತೆ, ಅಡ್ಜಸೆಂಟ್ ಆಗಿರುತ್ತೆ. ಸೊ ಇದು ಆಪೋಸಿಟ್ ಆಗಿರುತ್ತೆ. ನೀವು ಅದನ್ನ ಹಾಕಿದ ತಕ್ಷಣ ನಿಮಗೆ ಯಾವ್ದು ಬೇಕಾ ತಗೋಬೋದು ವ್ಯಾಲ್ಯೂಸು. ದಟ್ ಈಸ್ ಯಾವ್ದು ಬರುತ್ತೆ ಇಲ್ಲಿ, ಆಪೋಸಿಟ್ ಬರುತ್ತೆ. ಕರೆಕ್ಟಾ. ನೋಡಿ, ಇಲ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ಇಲ್ಲಿ ಆ್ಯಂಗಲ್ ಬಂದ್ಬಿಡುತ್ತೆ. ಯಾಕೇಳಿ, ಇಲ್ಲಿ ಟ್ಯಾನ್ ನೀವು ಹಾಕ್ತೀರ ಅನ್ಕೊಳ್ಳಿ, ಟ್ಯಾನ್. ಸೊ ಟ್ಯಾನ್ ಥೀಟಾನ ನೀವು ಕಂಡುಹಿಡಬೇಕಾಗುತ್ತೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 20√3/20. ಸೊ 2 ಕ್ಯಾನ್ಸಲ್. ಥೀಟಾ ಎಷ್ಟಾಗುತ್ತೆ, √3 ಅಂದರೆ ಟ್ಯಾನ್ √3 ಅಂದರೆ ಟ್ಯಾನ್ 60 ಆಯ್ತು. ಕರೆಕ್ಟಾ. ಸೊ ಟ್ಯಾನ್ 60 ಬಂತು. ಸೊ ಇಲ್ಲಿ ಆ್ಯಂಗಲ್ ಎಷ್ಟಾಯಿತು, 60ನಾ. ಸೊ 60 ಆದರೆ ಸೊ ಇಟ್ 90 ಮೈನಸ್ 60 ಅಂದರೆ ಎಷ್ಟಾಗುತ್ತೆ, 30 ಡಿಗ್ರಿ ಆಯಿತು. ಕರೆಕ್ಟಾ. ಸೊ ಇಲ್ಲಿ ಎಷ್ಟಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ 90 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ 30 ಡಿಗ್ರಿ ಹಾಕೊಳ್ಳಿ. ಸೊ ಆ್ಯಂಗಲ್ ತಗೊಂಡು ಈ ಆಪೋಸಿಟ್ ಸೈಡ್ನ ಕಂಡುಹಿಡ್ಕೊಳ್ಳಿ, ಹೈಪೋಟೆನ್ಸ್ ಸೈಡ್ನ ಕಂಡುಹಿಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರೈಟ್ ಆ್ಯಂಗಲ್ ಪೈಥಾಗೋರಸ್ ಹಾಕ್ಬಿಟ್ಟು ಇದನ್ನ ಕಂಡುಹಿಡ್ಕೊಳ್ಳಿ. ಅಷ್ಟೇ, ಮುಗೀತು. ಅರ್ಥ ಆಯ್ತಾ. ಸೊ ಈ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ, ಕರೆಕ್ಟಾಗಿ ಸಾಲ್ವ್ ಮಾಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಅರ್ಥ ಆಯ್ತು ಹೇಳಿದ್ದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನ್ ಬೆಂಚ್. ಪ್ಲೀಸ್ subscribe.